ಹಾಡ್ದೆ ಗಂಡಸಿನ ಬಿಸಕ ಮಾಡೋದೆಲ್ಲ ಮಾಡ್ಕೊಂಡು ಈಗ ತ್ಯಾಪ ಸರ್ಸಕ್ ಬರ್ತಾರೆ. ಕೇಂದಿದ್ರೆ ನಾನೇನಲ್ಲ ಅಂತಿದ್ದ. ಅಷ್ಟೈತೆ ಹೇಳ್ತೀನಿ, ಕೇಂದ್ರ ತಕ್ಕಬೇಡಿ ಅಂತ. ನಾನು ಒಬ್ಳು ಹಂಗಿದ್ದಾಳೆ, ಒಂದು ಚಿಲ್ಲರೆ ಕೇಂಡ ಅಂತ ಹೇಳಿ ಚಿಲ್ಲರೆ ಕೊಟ್ಟಲ್ಲಿ ನೋಡಿ ತಗೊಂಡೋಗಿ ಇಡ್ಬೇಕಾ ಬೇಡ? ನಾನು ಹಂಗೇನು ಗೊತ್ತು ಈ ಕಾಕಿ ಕಣ್ಣಿಗೆ ಬಿದ್ದದೆ ಅಂತ. ಕಣ್ಣಲ್ಲಿ ಕಾಣಂಗಿಲ್ಲ, ಕೇಂದ್ರ ನನ್ನ ಪಾಲು ಅಂತದೆ. ಇಷ್ಟೊತ್ತಿಗೆಲ್ಲ ಹಾಳು ಮಾಡಿ ಹೊಲ್ಟಿಗಿಲ್ಸ್ಕೊಂಡು ಆಗಿರ್ತಿದ್ದ, ನಾ ತೆಗ್ದಿಟ್ಟಿರ್ತಾರೆ ಅದನ್ನು ತಗೊಂಡು ಹೋಗ್ಬಿಡ್ತಲ್ಲ. ಒಂದು 1000 ಭರ್ತಿ ಮಾಡಿ ತೆಗೆದು ಪೆಟ್ಟಿಗೆ ಒಳಗೆ ಇಡೋಣ ಅಂತ ಮಾಡಿದ್ದೆ, ಎಲ್ಲ ಹಿಂದೆ ಮುಂದೆ ಆಯ್ತು. ಎಂತದೆ ಎಂತ ಜ್ಞಾನ ಮಾಡ್ತಿದ್ದೀಯೆ? ಏನು ಮಾಡೋದು ನೋಡಿದ್ರೆ ಮಾರತ್ತೆ, ಏನು 1000 ರೂಪಾಯಿ ತಗೊಂಡಿನಿ ಅನ್ಬೇಕು. ಅಲ್ಲೇ ಅದೇ ಏನು ಖಾಲಿ ಮಾಡ್ಕೆ ಬಂದಿನ ಈಗ. ಒಂದು ಮಾಡೋದು ನೋಡಿದ್ರೆ ಇತ್ಲಾಗ ಕರೆದ್ರೆ ಅತ್ಲಾಗ ಹೊತ್ತೀಯ. ನಾ ಇನ್ನು ಹೊರಡ್ತೀನಿ. ಹಂಗಾರೆ ಅಲ್ಲಿ ಹೋಗಿ ಅಮ್ಮಗೆ ಹೇಳಿ ಹೊರಡ್ತೀನಿ. ಬರೋ ಸ್ವಲ್ಪ ಕತ್ಲೆ ಆಗ್ತದೆ ಹೇಳಿನಿ, ಅದಕ್ಕಾಗಿ ಮತ್ತೊಂದು ಪುರಾಣ ಮಾಡ್ತಾ ಕೂರ್ಬೇಡ. ನಾನು ಅನಿಲ ಗುಂಡಪ್ಪಣ್ಣ 3 ಜನನೂ ಹೋತಿದ್ದೀನಿ. ಮತ್ತು ಒಬ್ರೊಬ್ರಿಗೆ ಹೋಗಿ ಮಾತಾಡ್ಕಿ ಬಂದ್ರೆ ಅದು ಸರಿಯಾಗಲ್ಲ ಅಂಥೇಳಿ. ಹ್ಞೂ ಮಾರ, ನೀವು ಹೇಳೋದು ನೋಡ್ರಿ ಏನು ಪೂರ್ತಿ ನನ್ನ ಹತ್ರ ಕೇಳ್ಕೊಂಡೇ ಮಾಡ್ತೀರಿ ಅಂತ ಹೇಳ್ಬೇಕು. ಯಾವತ್ತಾರು ತಡಾಗಿ ಬಂದು ಗೊತ್ತಾನ ನಿಮಗೆ? ನಾ ಎಂತ ಹೇಳಿನ ಮಾರ, ಎಷ್ಟು ತಡಾಗಿ ಬಂದ್ರುವ ಒಂಚೂರು ತಡೀರಿ. ಅಲ್ಲಿ ಹೊರಗಡೆ ನಿಮ್ಮ ಅಪ್ಪ ಅಮ್ಮನ ಮಾತುಕತೆ ಆತಾದೆ, ಹೋಗ್ಬೇಡಿ. ಒಳ್ಳೆ ಚೆನ್ನಾಗದೆ ನೋಡಿ, ನಿಮ್ಮ ಅಪ್ಪನ ನೋಡಿ ಕಲ್ತ್ಕೋಬೇಕ್ರಿ. ಎಷ್ಟು ಆಸೆ ಮಾಡ್ತಾರೆ ಮಾತ್ರ ಹೆಂಡತಿ ಅಂದರೆ. ನೀ ಹೇಳದೆ ಅಂತ ನಮ್ಮ ಅಪ್ಪನಂಗೆ ನಾನು ಇರಬೇಕು ಅಂತನಾ? ಹ್ಞೂ ಮತ್ತೆ ನೋಡಿ, ಅಲ್ಲಿ 1 ರೂಪಾಯಿ ಬಿಡದೆ ಎಲ್ಲ ತಂದು ಹೆಂಡತಿ ಕೈಯಲ್ಲೇ ಕೊಡ್ತಾರೆ ನಿಮ್ಮಂಗ. ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ಈಗ ಸಡನ್ನಾಗಿ ಈಗಿದ್ದಂಗೆ ಆಗ್ಬೇಕು ಅಂದ್ರೆ ಕಷ್ಟ ಆಗ್ತದೆ ನಂಗೂ. ಈಗ ಒಂದು 10 ವರ್ಷದ ಹಿಂದೆ ಅಪ್ಪ ಹೆಂಗಿದ್ರು ಹಾಗೆ ಆಗಿ ಕ್ರಮೇಣ ಹಿಂಗೆ ಆತ ಬರ್ತೀನಿ, ಆಗ್ಬೋದಾ? ಹಿಂಗಿದ ಕಾನೂನಿಗೆ ಏನು ಕಮ್ಮಿ ಇಲ್ಲ ನೀವು. ಭಾರತಿ ಇಲ್ಲ ತಿರ್ಗಾ ಅಂತೀನಿ. ಅಲ್ಲ, ತಗೊಂಡಿದ್ದ ದುಡ್ಡು ಹಂಗೆ ಅದೆಯೇ, ಎಲ್ಲ ಒಂದು 100 ರೂಪಾಯಿ ಖಾಲಿ ಆಗಿದೆ ಏನು ಅಷ್ಟೇಯ. ನಿಂಗೆ ಗೊತ್ತದೆ ಅಂತಲೇ ಮಾಡಿದೆ. ಇನ್ನಿಷ್ಟೊತ್ತಾದರೂ ನಿಂಗೆ ಗೊತ್ತಾಗದೆ ಇದ್ದಿದ್ದು ಹೆಂಗೇನಪ್ಪ. ಅದಕ್ಕೊಂದು ಈಗ ಸಿಟ್ಟೊಂದು ಅಂತಕ್ಕೆ ಮುಂದಿನ ತಿಂಗಳು ಬರೋಲ್ಲ, ಪೂರ್ತಿ ತೆಗ್ದು ನೀನೇ ಇಟ್ಕ. ಎಲ್ಲ ತಿಂಗಳು ಪೂರ್ತಿ ನೀನೇ ಇಟ್ಕೊಳೋದೇ ಸಹಿಯಲ್ಲ ಮತ್ತೆಂತ. ಅಲ್ಲ ಕುಯ್ತೊಟ್ಟಾಡ್ಸೋದು ನೋಡಲಿ ಎಂತಾಗ್ತೆ ನಿಂಗೆ. ಸಣ್ಣ ಹುಡುಗರು ಸಿಟ್ಟು ಮಾಡ್ದಂಗೆ ಆಗ್ತದೆ. ಈಗ ಮಗ ಸೊಸೆ ನೋಡಿದ್ರೆ ಎಂಥದ್ದು ಜ್ಞಾನ ಮಾಡ್ಬೇಕಲ್ಲಿ ಕೊಯ್ಯಂತ ತಟಾರಿಸ್ತೀಯೇ. ಹಿಂಗಿನ ಹಲುವಂಗಕ್ಕೆ ಏನು ಹೇಳ್ಕೊಡೋದು ಬೇಡ. ಅಷ್ಟು ಸಲೀಸಾಗಿ ಸತಿ ಮಾತಾಡ್ತೀನಿ ಅಂತ ಮಾತ್ರ ಗಿರಿಸಬೇಡಿ. ಪ್ರತಿಯೊಂದು ಸತಿನ ಹಿಂಗೆ ಮಾಡೋದು. ಈ ಸತಿ ಮಾತ್ರ 2 ದಿನ ಮಾತಾಡಲ್ಲ. ಇನ್ನೊಂದು ಸತಿ ನಾ ಇಟ್ಟು ದುಡ್ಡು ಮುಟ್ಟಬೇಕಾರೆ ಜ್ಞಾನ ಮಾಡ್ಬೇಕಲ್ಲ, ಅಷ್ಟು ಮಾಡಿ ಕೈ ಬಿಡ್ದಿದ್ರಿ ಯಾಕೆ ನಾನು ಈ ಸತಿ? ನೋಡ್ರಿ ಅಲ್ಲೊಂಚು ನೋಡಿ ಮಾರ್ರ, ನಿಮ್ಮ ಅಪ್ಪ ಆಸೆ ಮಾಡೋದು ನೋಡ್ರಿ. ಎಷ್ಟು ಸಿಟ್ಟು ಮಾಡ್ತಾರಲ್ಲ ನಿಮ್ಮಮ್ಮ, ಆದರೂ ನೋಡಿ ಹಿಂದೆ ಮಾತಾಡಿಸ್ತಾ ಹೋಗೋದ. ನಿಂಗೆ ಏನೀಗ ಅವ್ರು ಆಸೆ ಮಾಡೋದು ನೋಡಿ ನಿಂಗೆ ಏನು ಅನ್ನಿಸ್ತದೆ ನಂಗೆ ಅದನ್ನೊಂಚೂರು ಹೇಳ. ಅಪ್ಪ ಈಗ ಆಸೆ ಮಾಡೋದೆ ಅಂತ ಅದ್ರ 2ರಷ್ಟಲ್ಲ 10ರಷ್ಟು ಆಸೆ ಮಾಡ್ತೀನಿ. ನೀನಿಟ್ಟು ದುಡ್ಡು ತೊಗೊಂಡ್ಲಾ? ಏನು ಬೇಕಾಗಿಲ್ಲ. ನಾನಿಟ್ಟು ದುಡ್ಡು ತೊಗೊಳೋದು ಬೇಡ, ನೀವು ನನ್ನ ಆಸೆ ಮಾಡೋದು ಬೇಡ. ಇಷ್ಟು ಹೆಂಗಿದ್ವೋ ಹಾಗೆ ಇದ್ರೆ ಸಾಕು. ಬಂದುಬಿಟ್ರು ಹಾಗೆ ಬಿಡ. ಹಾಗಿದ್ದ ಆತಲ್ಲ, ಒಂದು ಪ್ಲೇಟ್ ಕೋಳಿ ಬಜೆ ತರ್ತೀನಿ. ಮತ್ತು ದುಡ್ಡು ಕೊಯ್ಯಲ್ಲಿ ಇಟ್ಕೊಂಡು ಪ್ಯಾಟಿಗೆ ಹೋಗದೆ ಇರೋದು ಹೆಂಗೆ? ಹೋಗ್ತೀನಿ, ಇಂದು ಸಾಯಂಕಾಲಕ್ಕೆ ಹೋಗ್ತೀನಿ. ನೀರುಳ್ಳಿ ಬಜೆ ತರಲಾ ಗೋಲಿ ಬಜೆ ತರಲಾ? ನಾ ತರೋಷ್ಟೊತ್ತಿಗೆ ಗೋಲಿ ಬಜಾರ್ ತಣ್ಣಗಾತವೆ, ಅವೊಂಥರ ಚಪಗುಲ್ ಬಿದ್ಕು ಕೂತ್ಕೋತವೆ. ತಣ್ಣಗಾದ್ಮೇಲೆ ನೀರುಳ್ಳಿ ಬಜೆನೇ ತತ್ತೀನಿ. ಕಾಪಿ ಕಾಸು ರೆಡಿ ಇಟ್ಕೊಂಡಿರೋ, ಇಬ್ರು ಕೂತ್ಕೊಂಡು ನೀರುಳ್ಳಿ ಬಜೆ ತಿನ್ನಾನ. ನೀ ಕಾಪಿ ಕೊಡಿ, ನಾನೊಂದು ತಟ್ಟು ಮನೆಗೆ ಬಂದೇ ತಾಗುತ್ತೀನಿ. ಅಲ್ಲ ಅತ್ಲಾಗಿ ಇಲ್ಲಿಗೆ ಹೋತೀಯೇ ಅಂತ ಸಿಟ್ಕೊಂಡಿಯೇನೆ? ಸಿಟ್ಕೊಂಡ್ರೆ ಒಳ್ಳೆ ಘನ ಕಾಣ್ತಿ ಹಂಗಂತ. ಏನು ಕೆಂಪು ಹೊಡಿತೀಯ? ಒಳಗೋಗಿ ಕೂತ್ಕೊಂಡು ತಿನ್ನೋದು ಕೆಂಪು ಹೊಡಿದೆ. ಅಲ್ಲ ಭಾರತಿ, ಒಂದು ಕೆಲಸ ಈಗ ಮೊನ್ನೆಯಿಂದ ಕೇಳಬೇಕು ಅಂತ ಜ್ಞಾನ ಮಾಡ್ಕೊಂಡಿನಿ. ದಿನದಿಂದ ದಿನಕ್ಕೆ ಒಳ್ಳೆ ಟೊಮೊಟೊ ಹಣ್ಣಾದಂಗೆ ಹತ್ತಿದೆಯಲ್ಲೇ. ಸೊಸೆ ಎಂಥದೋ ಹಿಟ್ಟು ಮಾಡ್ತದಲ್ಲ, ದಿನ ಮಣ್ಣಿ ಮಾಡ್ಕಿ ತಿಂತಿದೀಯೇ ಹೆಂಗೆ? ಇರಬೇಕು, ಇಲ್ಲಿದ್ರೆ ಹಿಂಗೆ ಈ ವಯಸ್ಸಿಗೆ. ಓ ದೇವ್ರೆ, ನಿಮ್ಮ ಅಪ್ಪ ಮಾತಾಡೋದು ನೋಡಿ ಅಲ್ಲಿ. ನನಗೆ ಒಂಥರ ಆಗ್ತದೆ ಈಗ ಅಚ್ಚಿಗೆ ಹೋಗೋಕ್ಕೆ. ನೀವು ಹೆಂಗೆ ದಾಟೋತೀರಿ? ಸ್ವಲ್ಪ ಹೊತ್ತು ಸುಮ್ಮನಿರಿ, ಆಮೇಲೆ ಅವ್ರ ಮಾತುಕತೆ ಮುಗಿದ್ಮೇಲೆ ಹೋಗ್ಬೋದು. ನಿಮ್ಮ ಅಪ್ಪ ಹೇಳೋದೇನು ಸುಳ್ಳೇನಲ್ಲ. ನಿಮ್ಮ ಅಪ್ಪ ದಿನದಿಂದ ದಿನಕ್ಕೆ ಒಳ್ಳೆ ಚೆನ್ನಾಗಿ ಆಗ್ತಾ ಇದಾರೆ ಕಣ್ರಿ. ಮೊನ್ನೆ ಅಂತ ತಿಂದಿದ್ದು ಗೊತ್ತಾಗಲ್ಲ, ಹಂಗೆ ತಿಂದ್ರೆ ನಾನು ತಿಂತೀನಿ. ಹ್ಞೂ ಹಿಂಗೆ ಹೇಳು. ಕಡಿಕೆ ಎಂತಾರು ಒಂದು ಚೂರು ಕೆಲಸ ಮಾಡಿಕೊಡ್ತದ ಅಮ್ಮ, ಅದನ್ನು ಮಾಡಿಕೊಡಲ್ಲ.
ನೀ ತಿಂತಿದ್ದೀಯಲ್ಲ, ನೀನು ಯಾಕಾಗಲ್ಲ ಅಮ್ಮನಂಗೆ? ನಮ್ಮಮ್ಮ ಮೊದಲಿಂದನೂ ಚಂದನೆಯ, ಅದಕ್ಕೆ ಅದು ಈಗಲೂ ಹಿಂಗೆ ಅದೇ. ಅಂದರೆ ನಿಮ್ಮ ಮಾತಿನ ಅರ್ಥ ಅಂತ ನಾನು ಚಂದ ಇಲ್ಲ ಅಂತನಾ? ನೀವಾಗಿದ್ದು ಕೇಳಬೇಕು. ಎಷ್ಟು ಜನ ಹೇಳ್ತಾರೆ ಗೊತ್ತಾನ, ಇಷ್ಟು ಒಳಗೂ ಕೆಲಸ ಮಾಡು ಹೊರಗಡೆನೂ ಕೆಲಸ ಮಾಡ್ತೀಯ, ಆದರೂ ನೋಡೋಕೆ ಎಷ್ಟು ಚೆನ್ನಾಗಿದ್ದೀಯ ಅಂತ. ನಿಮ್ಮ ಮುಖ ಹೋಗಿ ನೋಡ್ಕೇಳಿ ಕಣ್ಣಿಡಿಲಿ ಹೆಂಗಿದ್ದೀರಿ ಅಂತ, ಗೊತ್ತಾಗ್ತದೆ ಯಾರು ಚಂದ ಅಂತ. ನಿಮ್ಮ ಅಮ್ಮ ಚಂದ ಅದಾಳೆ ಅಂತ ಹೇಳ್ತೀರಲ್ಲ, ನೀವೇ ನಿಮ್ಮ ಅಮ್ಮನ ಹಂಗಿದ್ದೀರಾ? ಅಪ್ಪನ ಥರ ನೋಡಿದ್ರೆ ಸಾಕು, ನಾನಾಗಿದ್ದು ಮದುವೆ ಆಗಿದ್ದ. ಹೋಗಲಿ ಬಿಡು ಮಾರತಿ, ನಾನೇ ಅಂತ ಹೇಳೋದು ನಿನ್ನ ಮನಸ್ಸಿಗೆ ಬೇಜಾರಾಗೋದು ಎಂತಕ್ಕೆ ಸುಮ್ಮನೆ. ಹೋಗಲಿ, ಹಾಗೆ ಆಗಲಿ, ನೀ ಹೇಳ್ದಂಗೆ ಆಗಲಿ, ನಾನು ಈಗ ಹೊರಡ್ತೀನಿ. ಒಂದು ಕೆಲಸ ಮಾಡ, ನಾಳೆಯಿಂದ ನಂಗೆ ಒಂದೊಂದು ಲೋಟ ಕಾಸು ಕೊಡೋದನ್ನು ನಾನು ಕುಡಿತೀನಿ. ಹಂಗೆ ಇದ್ದೆ ಆವಾಗ, ಈಗ ನೋಡಿದ್ರೆ ಹಿಂಗೆ ಅಕ್ಕಿ ಕೂತೀನಿ. ಯಾರು ನೋಡಿದ್ರೆ ಕಡಿಕೆ ನಿನ್ನ ಅಪ್ಪನ ಮನೆಯಿಂದ ಬಂದರ ಪಾರತಿ ಗಂಡೆ ಅಂತ ಹಿಂಗಾಗೇನೆ ಅಂತ ಕೇಳಲ್ಲ. ಅಲ್ಲ ಶಾರದಾ, ಅಲೆಸ್ದ ಅಪ್ಪ ಹೇಳಿದ್ದ, ಅವ್ರು ಹೇಳಿದ್ದು ಒಂದು ಲೆಕ್ಕಕ್ಕೆ ಹೌದಯ್ಯ. ನಾಳೆಯಿಂದ ನಮಗೂ ಎಲ್ಲ ಒಂದೊಂದು ಲೋಟ ಕಾಸು ಕೊಡು ನೋಡೋಣ. ಇನ್ನು ಹೆಂಗೂ ಬೇಸಿಗೆ ಬಿತ್ತಲ್ಲ, ಜೀವಕ್ಕೂ ಸ್ವಲ್ಪ ಒಳ್ಳೇದಾಗ್ತದೆ. ನಾ ಹೇಳ್ತೆ ಎಷ್ಟು ದಿನ ಆತ? ಹಾಗೆ ಡೇಟ್ ಬಾರ್ ಆದವೆಲ್ಲ ಇರ್ತಾವಲ್ಲ, 1-2 ದಿನಕ್ಕೆ ನಾವೇ ಕಾಸ್ಕೊಂಡು ಕುಡಿಬೋದಪ್ಪ. ಹೇಳಿದ್ರೆ ನಂಗೆ ಬೇಡ ಅಂದರೆ ಓ, ಡೇಟ್ ಬಾರ್ ಆಗಿ ವ್ಯಾಪಾರ ಆಗದೆ ಇದ್ದವನ್ ತಂದು ನಮಗೆ ಕಾಸು ಕೊಡೋದ ನೀನು? ನಾವೇನು ಜಾನುವಾರು ಅಂತ ಮಾಡ್ಕೊಂಡಿಯಾ? ಇದಕ್ಕೆ ಮತ್ತು ನಾನು ಬೇಡ ಅಂತ ಹೇಳೋದು. ಬೇಕಂತ ಕಂಡ್ರೆ ನಾಳೆಯಿಂದ ಕಾಸು ಕೊಡ್ತೀನಿ. ಈಗಲೂ ಬೇಕಾದ್ರೆ ಹೋಗೋದು ಲೋಟ ಕಾಸಿಗೆ ಬಂದು ಕೊಡ್ತೀನಿ, ಎಂತ ಬೇಕಾದ್ರೆ ಮಾಡಿ. ಓ, ಸಿಟ್ಟಲ್ಲ, ನಗಾಡ್ತಾನೆ ಇದ್ದೀಯೇನೆ. ಸಿಟ್ಟು ಬಂದಂಗೆ ನಾಟಕ ಮಾಡ್ತದೆ. ಏನು ಗಟ್ಟಿ ಸಾಯಿ, ನಗಾಡಬಾರ್ದು ಅಂತ ಜೀವ ಗಟ್ಟಿ ಮಾಡ್ಕೊಂಡಿದ್ದೀನಿ, ಆದರೂ ನಗಿ ಗೊತ್ತಾದೆ. ನಗಾಡಿದ್ದು ಗೊತ್ತಾದ್ರೆ ಮತ್ತೇನಿಲ್ಲ, ಮತ್ತೊಂದು ಥರದ್ದು ಏನಾರು ಗ್ಲಾಸ ಶುರು ಮಾಡ್ತದೆ. ಅದೀಗ ಹೋಗ್ತೀನಿ ಒಳಗಾರ ಹೋಗ್ತೀನಿ. ಅಮ್ಮೆಂತದೆ ಭಾಳ ಖುಷಿಯಲ್ಲಿದ್ದಂಗೆ ಅದೆಯಲ್ಲ, ನಗಾಡ್ತಿದ್ದೀಯಲ್ಲ ಅಂತಕ್ಕೆ? ನೀ ತೆಗಿ ಮರ ಪಾಪಣ್ಣ ಅತ್ಲೆಗೆ. ನಗಾಡೋದು ಅಂತ ನಗಾಡ್ತಿದ್ದೀನಿ, ನನ್ನ ಅನ್ನಷ್ಟಕ್ಕೆ ನಾನಿದ್ದೀನಿ. ಅಲ್ಲ ಅಮ್ಮ, ಮನುಷ್ಯರು ಮಕ ನೋಡಿದ್ರೆ ಗೊತ್ತಾಗಲ್ಲನೆ ನಗಾಡ್ತಾ ಇದಾರ ಹೆಂಗದಾರ ಅಂತ. ಈಗ ನಾನು ಗುಂಡಪ್ಪಣ್ಣ ಅವನಿಲ್ಲ ಬುತ್ತೀನಿ ಅಂತ ಹೇಳಿರೆ, ನಾವು ಒಂಚೂರು ಕೊಬ್ಬನ ರೇಟ್ ಎಷ್ಟು ಕೇಳ್ಕೊಂಡು ಇದು ದುಡ್ಡು ಹೊಂದಿಕೆ ಆದ್ರೆ ಅತ್ಲಾಗ ಹಾಕಿಂಡೇ ಬತ್ತೀವಿ. ಬರೋದು ಒಂಚೂರು ತಡ ಆತದಾತ. ಬೇಡ, ನೀನು ಬರೋದು ಬೇಡ. ನೀ ಬರೋ ತನಕ ಕಾದು ಕುತ್ಕೊಳಕ್ಕಾಗಲ್ಲ. ನಾನೇ ಒಂಚೂರು ಪೇಟೆ ಕಡೆ ಹೋಗ್ತೀನಿಂದ. ನೀನು ಅಮ್ಮನು ಹೇಳಿದೆ ಪೇಟೆಗೆ ನೀವೇ ಹೋಗ್ಬಲ್ಲಿ, ಅವ ಎಂತ ಮಾಡ್ತಾನೇನೋ ಅಂಥೇಳಿ ದುಡ್ಡು ನಿನ್ನೆ ಕೊಟ್ಟದೆ, ಹೋಗ್ಬತ್ತೀನಿ ನಾನು. ಹೌದನಮ್ಮ, ಎಷ್ಟೊತ್ತಿನಲ್ಲಿ ಕೊಟ್ಟಿದ್ದೆ? ಸುಮ್ಮನೆ ಒಳಗೆ ಹೋದ್ರು ಆತ ಪಾಪಣ್ಣ. ಈಗ ನಂಗೆ ನೋಡು ಮೊದಲೇ ಜೀವಕ್ಕಂತಾರ ಅಲ್ವರಿಕೆ ಆದಂಗೆ ಆಗಿದೆ. ಅವನೇ ನೀನು ಹೇಳಿ ಬಜೆ ತತ್ತೀನಿ ಅಂತ ಹೇಳಿದ್ದಲ್ಲ, ನಾನು ಆಗಲ್ಲ ಅನ್ನ. ಈಗ ಒಂದು ಕೆಲಸ ಮಾಡ, ಈಗ ಇಂದು ನಾಳೆ 2 ದಿನಕ್ಕೆ ತಂದ್ಕೊತೀನಿ. ನಿನ್ನ ಮಗನ ಹತ್ರ ಇಸ್ಕ ಇನ್ನೊಂದು 100 ರೂಪಾಯಿ ಕೊಟ್ಟೇ ಬಿಡು ಅತ್ಲಾಗೆ. ನೀನು ಒಂದು ತಟ್ಟು ತಗೊಳೋದಾರು ತಗೋಬೋದು. ಏನೀಗ ಮಗಗೇನು ಹೆದರ್ಬೇಕು ಅನ್ನೋದೇನಿಲ್ಲ. ಕೊಡೋದಾರು ಕೊಡು. ಈಗ ನಾ ಹೊರಟೆ ಈಗಲೇ. ಈಗ ತಡಾಗಿ ಹೋದ್ರೂ ಬರೋದು ತಡ ಆಗ್ತದೆ. ಎಂತ ಮಾಡಲಿ, ಹೋಗ್ಲಾ? ಅಮ್ಮ, ನೀವು ಎಂಥದಾರು ಮಾಡ್ಕೊಳ್ಳಿ ಮಾರತಿ, ನಾನು ಹೋಗ್ತೀನಿ, ನಂಗೆ ಟೈಮ್ ಆಯ್ತು. ಓ, ಗುಮಾನಿ ಮೇಲೆ ಹೇಳಿದೆ ನಗಾಡ್ತಿದ್ದೀಯ ಅಂತ. ನಗಾಡ್ತಾ ಇದ್ದಿದ್ದೆ ಹೌದು. ಹೋಗ್ಬತ್ತೀನಿ. ಮತ್ತೆ ಗಾಡಿಗೆ ಸಿಟ್ಟು ಮಾಡಬೇಡ. ನಿಮ್ಮ ಸೀಲಕ್ಕೆ ವಾಲ್ ಹಿಟ್ರಿ.